ಇನ್ನು ಭಾರತ ಮಾತ್ರವಲ್ಲದೆ ಇತ್ತ ಟಿಟಿಪಿ ಬಲೂಚಿಸ್ತಾನದ ಉಗ್ರರು ಕೂಡ ಈಗ ಪಾಕಿಸ್ತಾನವನ್ನು ನಿರಂತರವಾಗಿ ಕಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಆಂತರಿಕ ಯುದ್ಧ ಆರಂಭವಾಗಿದೆ. ಬಲೂಚಿಸ್ತಾನ ಬಳಿಕ ಈಗ ಟಿಟಿಪಿ ಕೂಡ ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ 20 ಸೈನಿಕರನ್ನ ಟಿಟಿಪಿ ಹತ್ಯೆ ಮಾಡಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ಹೋರಾಟ ಆರಂಭಿಸಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಪಾಕಿಸ್ತಾನ ಮಾಡಿರುವಂತಹ ದೌರ್ಜನ್ಯ, ಅಮಾನವೀಯ ಕೃತ್ಯ ಇದೆಲ್ಲದಕ್ಕೂ ಈಗ ಪಾಕಿಸ್ತಾನ ಬೆಲೆ ತೆರ್ತಾ ಇದೆ. ಯಾವ ಬಲೂಚಿಸ್ತಾನದ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಬಂದಿತ್ತು, ಯಾವ ಬಲೂಚಿಸ್ತಾನವನ್ನು ನಿರಂತರವಾಗಿ ಕೊಳ್ಳೆ ಹೊಡಿತಾ ಲೂಟಿ ಮಾಡ್ತಾ ತನ್ನ ಹೊಟ್ಟೆ ತುಂಬಿಸಿಕೊಳ್ತಾ ಇತ್ತು, ಅದೇ ಬಲೂಚಿಸ್ತಾನ ನಮಗೆ ಸ್ವಾತಂತ್ರ್ಯ ಬೇಕು ಈಗ ಅಂತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದೆ. ನಿಮ್ಮ ರಾಷ್ಟ್ರಧ್ವಜವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಅವರ ರಾಷ್ಟ್ರಧ್ವಜಗಳನ್ನು ಕಿತ್ತು ಬಿಸಾಡಿದೆ. ಅದೇ ರೀತಿಯಾಗಿ ತಮ್ಮ ಸ್ವಾತಂತ್ರ್ಯದಲ್ಲಿ ಈಗ ಸ್ವಾತಂತ್ರ್ಯ ಪೂರ್ವವಾಗಿ ತಮ್ಮ ಧ್ವಜಗಳನ್ನು ಕೂಡ ರಾರಾಜಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ಯಾರ್ಯಾರು ಭಾರತೀಯ ಅಲ್ಪಸಂಖ್ಯಾತರಿದ್ದಾರೆ ಅಂದರೆ ಹಿಂದೂ ಅಲ್ಪಸಂಖ್ಯಾತರು ಪಾಕಿಸ್ತಾನದಲ್ಲಿ ಇದ್ದಾರೆ, ಅವರನ್ನು ಬಲೂಚಿಸ್ತಾನ ಈಗ ಕೈ ಬೀಸಿ ಕರಿತಾ ಇದೆ. ನಾವು ನಿಮ್ಮನ್ನು ರಕ್ಷಣೆ ಕೊಡ್ತೀವಿ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ಬನ್ನಿ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಭಾರತ ನಮ್ಮ ಜೊತೆಗೆ ನಿಂತ್ಕೊಂಡು ಬಿಟ್ಟರೆ ನಾವು ಈವರೆಗೆ ದಶಕಗಳಿಂದ ಏನು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸ್ವಾತಂತ್ರ್ಯ ಹೋರಾಟ, ಆ ಸ್ವಾತಂತ್ರ್ಯ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಒಂದೆಡೆ ಬಲೂಚಿಸ್ತಾನ ಭಾರತದ ನೆರವನ್ನು ಕೋರ್ತಾ ಇದೆ. ಮತ್ತೊಂದೆಡೆ ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ದೇವಾಲಯಗಳನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನಾವು ನೋಡ್ತಾ ಇದ್ವಿ, ಒಂದು ಭಾರಿ ಹಬ್ಬ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಈಗ ಬಲೂಚಿಸ್ತಾನದಲ್ಲಿ. ಇನ್ನು ಮತ್ತೊಂದೆಡೆ 2 ದಿನಗಳ ಹಿಂದೆ ಬಲೂಚಿಸ್ತಾನದ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅಲ್ಲಿನ ಒಂದು ಏನು ಬಲೂಚಿಸ್ತಾನದ ಆರ್ಮಿ ಇದೆ, ಅವರು ಪಾಕಿಸ್ತಾನದ ಒಂದು ಸೇನಾ ಏನು ವಾಹನ ಇದೆ ಅದನ್ನು ಸಂಪೂರ್ಣವಾಗಿ ಉಡಿಸ್ ಮಾಡುವಂತಹ ಕೆಲಸವನ್ನು ಮಾಡಿದರು, ಸಂಪೂರ್ಣವಾಗಿ ಛಿದ್ರಗೊಳಿಸಿದ್ರು. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಬಲೂಚಿಸ್ತಾನದ ಒಳಗಡೆ ಕಾಲಿಡೋದಕ್ಕೆ ಬಿಡ್ತಾ ಇಲ್ಲ. ಬಲೂಚಿಸ್ತಾನ ಬಿಟ್ಟು ಹೊರಗಡೆ ತೆರಳಿ ತೊಲಗಿ ಹೋಗಿ ಅಂತ ಬಲೂಚಿಸ್ತಾನ ಒಂದೆಡೆ ದಾಳಿ ಮಾಡ್ತಾ ಇದೆ. ಮತ್ತೊಂದೆಡೆ ಟಿಟಿಪಿ ಕೂಡ ಈಗ ಪಾಕಿಸ್ತಾನವನ್ನು ಬೆನ್ನು ಬಿಡದೆ ಕಾಡ್ತಾ ಇದೆ. ಬಲೂಚಿಸ್ತಾನ ಬಳಿಕ ಈಗ ಟಿಟಿಪಿ ಕೂಡ ಖೈಬರ್ ಪಖ್ತೂನ್ಖ್ವಾದಲ್ಲಿ 20 ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ದಬ್ಬಾಳಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಈಗ ಟಿಟಿಪಿ ಕೂಡ ದಾಳಿ ಮಾಡಿರುವಂಥದ್ದು. ಸ್ವಾತಂತ್ರ್ಯಕ್ಕಾಗಿ ನಡೀತಾ ಇದ್ದಂತಹ ಒಂದು ದಶಕಗಳ ಹೋರಾಟಕ್ಕೆ ಈಗ ಒಂದು ಬಲ ಬಂದಂತಾಗಿದೆ. 1971ರಲ್ಲೂ ಕೂಡ ತೀವ್ರವಾಗಿ ಆ ಸಂದರ್ಭದಲ್ಲಿ ಯಾವಾಗ ನಾವು ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿದ್ವಿ, ಇಂದಿರಾ ಗಾಂಧಿಯವರು ಯಾವಾಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು, ಪಾಕಿಸ್ತಾನದ ರಾಷ್ಟ್ರಪತಿಯನ್ನು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಬಿಟ್ಟು ತಕ್ಷಣವೇ ತೊಲಗಬೇಕು, ಒಂದು ವೇಳೆ ಆ ಬಾಂಗ್ಲಾದೇಶದಲ್ಲಿರುವಂತಹ ರಾಷ್ಟ್ರಪತಿ ಭವನ ಏನಿದೆ ಅದರಲ್ಲಿ ಉಳಿದುಕೊಂಡಿದ್ದೇ ಆದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಅದೇ, ರಾಷ್ಟ್ರಪತಿ ಭವನದ ಮೇಲೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದರು. ಆಗ ಅನಿವಾರ್ಯವಾಗಿ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಒಂದು ರಾಷ್ಟ್ರಪತಿ ಭವನವನ್ನು ಬಿಟ್ಟು ಕೇವಲ 4-5 ಗಂಟೆಗಳಲ್ಲಿ ಪಾಕಿಸ್ತಾನದ ರಾಷ್ಟ್ರಪತಿ ಕಾಲ್ ಕಿತ್ತಿದ್ರು, ಓಡ್ ಹೋಗಿದ್ರು, ಇನ್ನು ನಮ್ಮ ಜೀವ ಉಳಿಯೋದಿಲ್ಲ ಅಂತ. ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗಲೂ ಕೂಡ ನಿರ್ಮಾಣ ಆಗಿದೆ. ಈಗ ಮತ್ತೊಮ್ಮೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡುವಂತಹ ಸಮಯ. 1971ರಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ ಒಗೆದಿದ್ವಿ, ಅದೇ ರೀತಿಯಾಗಿ ಬಲೂಚಿಸ್ತಾನ, ಸಿಂಧ್ ಪ್ರಾಂತ್ಯ ಇದನ್ನು ಕೂಡ ಇಬ್ಬಾಗ ಮಾಡಿ ಅವರಿಗೂ ಕೂಡ ಸ್ವಾತಂತ್ರ್ಯ ಕೊಡುವಂತಹ ಒಂದು ಸಂದರ್ಭ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವನ್ನು ಪ್ರತಿಪಾದನೆ ಮಾಡಬಹುದು. ಸ್ವಾತಂತ್ರ್ಯಕ್ಕಾಗಿ ಅಲ್ಲಿ ಹೋರಾಟ ನಡೀತಾ ಇದೆ, ಅಲ್ಲಿಯ ಜನರನ್ನು ಸ್ವತಂತ್ರಗೊಳಿಸುವಂತಹ ಹೋರಾಟ ಇದು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ.